ಅಸ್ಸಲಾಮು ಅಲೈಕುಮ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ HR ಫುಡ್ಸ್. ಹೇಗಿದ್ದೀರೆಲ್ಲರೂ? ಇವತ್ತು ಸಿಂಪಲಾಗಿ ಒಂದು ಚಿಕನ್ ಕಡಾಯಿಯನ್ನು ಮಾಡುವ. ತುಂಬಾ ಈಸಿಯಾಗಿ ಮಾಡ್ಬೋದು. ಹಾಗೆಯೇ ಮನೆಯಲ್ಲಿದ್ದದೇ ಸಾಮಗ್ರಿಯನ್ನು ಯೂಸ್ ಮಾಡಿ ಮಾಡುವಂಥದ್ದು. ಏನೂ ಕಷ್ಟ ಇಲ್ಲ, ಈಸಿಯಾಗಿ ಮಾಡ್ಬೋದು. ಹಾಗಾದರೆ ಹೇಗೆ ಮಾಡೋದಂತ ನೋಡುವ. ಬನ್ನಿ ಫ್ರೆಂಡ್ಸ್ ನನ್ನ ಕಿಚನಿಗೆ. ನಾನಿಲ್ಲಿ ಅರ್ಧ ಕೆಜಿ ಚಿಕನ್ ತಗೊಂಡಿದ್ದೇನೆ. ಚೆನ್ನಾಗಿ ವಾಶ್ ಎಲ್ಲ ಮಾಡಿ ಸಾಧಾರಣ ಈ ರೀತಿ ನಾನು ಪೀಸ್ ಮಾಡಿದ್ದೇನೆ. ನೋಡಿ, ಸ್ವಲ್ಪ ದೊಡ್ಡದೇ ಮಾಡಿದ್ದೇನೆ. ನೀವು ಯಾವ ರೀತಿ ಬೇಕು ಪೀಸ್ ಆ ರೀತಿ ಮಾಡ್ಕೊಳ್ಬೋದು. ಕ್ವಾಂಟಿಟಿ ಕೂಡ ಹೆಚ್ಚು ಕಮ್ಮಿ ನೀವು ಮಾಡ್ಕೊಳ್ಬೋದು. ತುಂಬಾ ಈಸಿಯಾಗಿ ಮಾಡ್ಬೋದು. ಹಾಗಾದರೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡುವ. ಫಸ್ಟಿಗೆ ನಾನಿಲ್ಲಿ ಒಂದು ಕಡಾಯಿ ಇಟ್ಟು ಅದು ಬಿಸಿಯಾದ ನಂತರ ಅದಕ್ಕೆ 2 ಟೇಬಲ್ ಸ್ಪೂನ್ ಮಸ್ಟರ್ಡ್ ಆಯಿಲ್ ಹಾಕ್ತಾ ಇದ್ದೇನೆ. ಸಾಸಿವೆ ಎಣ್ಣೆ ನೀವು ಮನೇಲಿ ಯಾವುದು ಯೂಸ್ ಮಾಡ್ತೀರಿ ಅದನ್ನು ಹಾಕ್ಕೊಳ್ಬೋದು. ಮಸ್ಟರ್ಡ್ ಆಯಿಲ್ ಹಾಕೋದ್ರಿಂದ ಒಳ್ಳೆ ಪರಿಮಳ ಕೂಡ ಇರ್ತದೆ, ಒಳ್ಳೆ ಟೇಸ್ಟ್ ಕೂಡ ಇರ್ತದೆ. ಹಾಗಾಗಿ ನಾನು ಮಸ್ಟರ್ಡ್ ಆಯಿಲ್ ಇವತ್ತು ಯೂಸ್ ಮಾಡಿದ್ದೇನೆ. ಇದು ಆಯಿಲ್ ಬಿಸಿ ಆಗುವಾಗ ಇನ್ನೊಂದು 10ರಿಂದ 12 ಕಾಳು ಮೆಣಸು, ಬ್ಲ್ಯಾಕ್ ಪೆಪ್ಪರ್ ಕಾರ್ನನ್ನು ಕೂಡ ಹಾಕಿದ್ದೇನೆ. ಹಾಗೆಯೇ 2 ಲವಂಗ, 2 ಏಲಕ್ಕಿ, 1-2 ತುಂಡು ಸಣ್ಣ ಸಣ್ಣ ಚಕ್ಕೆ ಇದನ್ನು ಕೂಡ ಹಾಕಿದ್ದೇನೆ. ಆಮೇಲೆ ನಾನು ಇದಕ್ಕೆ ಚಿಕನನ್ನು ಕೂಡ ಡೈರೆಕ್ಟಾಗಿ ಇಲ್ಲಿ ಆ್ಯಡ್ ಮಾಡ್ತಾ ಇದ್ದೇನೆ. ಸ್ವಲ್ಪ ಮೈ ಮೇಲೆ ಹಾರ್ತದೆ, ಎಣ್ಣೆ ಸ್ವಲ್ಪ ಜಾಗ್ರತೆ ಮಾಡಿ ಹಾಕಿದರೆ ಆಯಿತು, ದೂರ ನಿಂತು. ಅಥವಾ ನಾನಿಲ್ಲಿ ಮಾಡಿದಾಗೆ ಸ್ವಲ್ಪ ಫಸ್ಟಿಗೆ ಹಾಕ್ತೇನೆ, ಆಮೇಲೆ ಸ್ವಲ್ಪ ಮಿಕ್ಸ್ ಮಾಡಿ ಆದ ನಂತರ ಆವಾಗ ಎಣ್ಣೆ ಸ್ವಲ್ಪ ಹಾರೋದು ಸ್ವಲ್ಪ ಕಡಿಮೆ ಆಗ್ತದೆ. ಈ ರೀತಿ ಮಿಕ್ಸ್ ಮಾಡಿ ಉಳಿದ ಚಿಕನನ್ನು ಆಮೇಲೆ ಹಾಕ್ತಾಯಿದ್ದೆ. ನೋಡಿ, ನಾನು ಈ ರೀತಿ ಫಸ್ಟಿಗೆ ಸ್ವಲ್ಪ ಮಿಕ್ಸ್ ಮಾಡಿ ಎಣ್ಣೆ ಹಾರೋದು ಸ್ಟಾಪ್ ಆದ ನಂತರ ಇನ್ನು ಉಳಿದ ಚಿಕನನ್ನು ಕೂಡ ಹಾಕ್ತಾಯಿದ್ದೇನೆ. ಇದನ್ನು ಚೆನ್ನಾಗಿ ಈ ಎಣ್ಣೆಯಲ್ಲಿ ಮಿಕ್ಸ್ ಆಗುವವರೆಗೂ ಕೂಡ ನಾವು ಫ್ರೈ ಮಾಡಬೇಕು. ಅಂದರೆ ಚಿಕನಿದ್ದು ಕಲರೆಲ್ಲ ವೈಟಾಗಿ ಬರಬೇಕು. ಅಲ್ಲಿ ತನಕ ನಾವು ಇದನ್ನು ಒಳ್ಳೆ ರೀತಿಯಲ್ಲಿ ಆಯಿಲಲ್ಲಿ ಈ ರೀತಿ ಮಿಕ್ಸ್ ಮಾಡಿಕೊಳ್ಬೇಕು. ಹೈ ಫ್ಲೇಮಲ್ಲಿ ಮಾಡಿಕೊಳ್ಬೇಕು. ಈಗ ನೋಡಿ, ಕಲರೆಲ್ಲ ಚೇಂಜ್ ಆಯಿತು. ಕಲರ್ ಚೇಂಜ್ ಆದ ನಂತರ ಇದಕ್ಕೆ ರುಚಿಗೆ ಎಷ್ಟು ಬೇಕು ನೋಡಿಕೊಂಡು ಸಾಲ್ಟನ್ನು ಕೂಡ ಆ್ಯಡ್ ಮಾಡಿಕೊಳ್ಬೇಕು. ಆಮೇಲೆ ಇದಕ್ಕೆ ಒಂದು 6ರಿಂದ 7 ಎಸಳು ಬೆಳ್ಳುಳ್ಳಿ, ಗಾರ್ಲಿಕ್ ಕ್ಲೋವ್ಸನ್ನು ಕೂಡ ನಾನಿಲ್ಲಿ ಆ್ಯಡ್ ಮಾಡ್ತಾ ಇದ್ದೇನೆ. ಈಗ ಇಡೀ ಗಾರ್ಲಿಕ್ ನಿಮಗೆ ಇಷ್ಟ ಇಲ್ಲ ಅಂದರೆ ಇದನ್ನು ಸಣ್ಣ ಸಣ್ಣ ಪೀಸ್ಗಳನ್ನಾಗಿ ಕೂಡ ಮಾಡಿ ಹಾಕ್ಕೊಳ್ಬೋದು ಫ್ರೆಂಡ್ಸ್. ನಿಮಗೆ ಯಾವ ರೀತಿ ಇಷ್ಟ ಆ ರೀತಿ ಮಾಡ್ಕೊಳ್ಬೋದು. ಇನ್ನು ಇದನ್ನು ಕೂಡ ಚೆನ್ನಾಗಿ ನಾವಿಲ್ಲಿ ಮಿಕ್ಸ್ ಮಾಡಿಕೊಳ್ಬೇಕು. ಒಳ್ಳೆ ರೀತಿಯಲ್ಲಿ ಇದು ಮಿಕ್ಸ್ ಆಗಬೇಕು. ಈ ಆಯಿಲಲ್ಲಿ ಮಿಕ್ಸ್ ಆಗುವಾಗ ಏನಾಗ್ತದೆ, ಈ ಸಾಸಿವೆ ಎಣ್ಣೆದು ಒಳ್ಳೆ ಗಮ್ಮಂತ ಸ್ಮೆಲ್ ಕೂಡ ಬರ್ತದೆ. ಇನ್ನು ಇದಕ್ಕೆಲ್ಲ ಮಿಕ್ಸ್ ಆದ ನಂತರ 3 ಮೀಡಿಯಮ್ ಸೈಜ್ದು ಟೊಮೆಟೊ ನಾನಿಲ್ಲಿ ಆ್ಯಡ್ ಮಾಡ್ತಾ ಇದ್ದೇನೆ. ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡ್ತಾ ಇದ್ದೇನೆ. ದೊಡ್ಡದಾಗಿ ಕಟ್ ಮಾಡಿದರೂ ಕೂಡ ಟೊಮೆಟೊ ಬೇಗನೆ ಮ್ಯಾಶ್ ಆಗ್ತದೆ. ಹಾಗಾಗಿ ನಾನಿಲ್ಲಿ ದೊಡ್ಡ ಪೀಸೇ ಮಾಡಿದ್ದೇನೆ. ಇನ್ನು ಇದಕ್ಕೆ ಒಂದು 1/4 ಟೀ ಸ್ಪೂನ್ ಟರ್ಮರಿಕ್ ಪೌಡರನ್ನು ಕೂಡ ಇಲ್ಲಿ ಆ್ಯಡ್ ಮಾಡಿ ಇದನ್ನು ಕೂಡ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಆಯಿಲ್, ಟೊಮೆಟೊ, ಗಾರ್ಲಿಕ್ ನಾವು ಹಾಕಿದ್ದೇನುಂಟು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ಆಮೇಲೆ ಲಿಡ್ ಕ್ಲೋಸ್ ಮಾಡಿ ಒಂದು 5 ನಿಮಿಷ ಇದನ್ನು ನಾವು ಹೈ ಫ್ಲೇಮಲ್ಲಿ ಬೇಯಿಸ್ಕೊಳ್ಬೇಕು. 5 ನಿಮಿಷ ಬೇವಾಗ ಏನಾಗ್ತದೆ, ನಾವು ಚಿಕನ್ ನೀರು ಕೂಡ ಬಿಟ್ಕೊಳ್ತದೆ, ಹಾಗೆಯೇ ಟೊಮೆಟೊ ಕೂಡ ಅದರ ನೀರನ್ನು ಬಿಟ್ಕೊಳ್ತದೆ. ಅದೇ ನೀರು ನಮಗೆ ಸಾಕಾಗ್ತದೆ. ಎಕ್ಸ್ಟ್ರಾ ಇಲ್ಲಿ ಆ್ಯಡ್ ಮಾಡಬೇಕಂತ ಇಲ್ಲ. ಆ್ಯಡ್ ಮಾಡಬೇಕಿದ್ರೆ ಮತ್ತೆ ಆ್ಯಡ್ ಮಾಡ್ಕೊಳ್ಬೋದು. ನೋಡಿ, ಒಳ್ಳೆ ರೀತಿಯಲ್ಲಿ ಇದರ ನೀರೆಲ್ಲ ಬಿಟ್ಕೊಂಡಿದೆ. ಈ ಟೊಮೆಟೊ ಎಲ್ಲ ಈ ರೀತಿ ನಾವು ಸ್ವಲ್ಪ ಮ್ಯಾಶ್ ಮಾಡ್ಕೊಳ್ಬೋದು. ಮಾಡಲಿಲ್ಲ ಅಂದರೂ ಕೂಡ ಸ್ವಲ್ಪ ಬೇಯುವಾಗ ಒಳ್ಳೆ ರೀತಿಯಲ್ಲಿ ಅದು ಮಿಕ್ಸ್ ಆಗ್ತದೆ. ಆಮೇಲೆ ಇಲ್ಲಿ ನಾನು 1 ಟೇಬಲ್ ಸ್ಪೂನ್ ಜಿಂಜರ್ ಗಾರ್ಲಿಕ್ ಚಿಲ್ಲಿ ಪೇಸ್ಟನ್ನು ಇಲ್ಲಿ ಆ್ಯಡ್ ಮಾಡ್ತಾ ಇದ್ದೇನೆ. ಚಿಲ್ಲಿ ನೀವು ಆ್ಯಡ್ ಮಾಡಲಿಲ್ಲ ಅಂದರೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇದ್ದರೆ ಅದನ್ನು ಕೂಡ ಇಲ್ಲಿ ಹಾಕ್ಕೊಳ್ಬೋದು. ನಾನು ಈ 3 ಕೂಡ ಒಟ್ಟಿಗೆ ಮಿಕ್ಸ್ ಮಾಡಿ ಪೇಸ್ಟ್ ಮಾಡಿ ಇಡೋದು. ಹಾಗಾಗಿ ನಾನು ಜಿಂಜರ್ ಗಾರ್ಲಿಕ್ ಚಿಲ್ಲಿ ಪೇಸ್ಟನ್ನು ಇಲ್ಲಿ ಆ್ಯಡ್ ಮಾಡಿದ್ದು. ಈಗ ಇದನ್ನು ಕೂಡ ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಮಾಡಿ ಆದ ನಂತರ ಇದರ ಲಿಡ್ಡನ್ನು ಕ್ಲೋಸ್ ಮಾಡಿ ಇನ್ನೊಂದು 5 ನಿಮಿಷ ಇದನ್ನು ಮೀಡಿಯಮ್ ಟು ಹೈ ಫ್ಲೇಮಲ್ಲಿ ನೀವು ಅದನ್ನು ಬೇಯಿಸ್ಕೊಳ್ಳಿ. ಅಗತ್ಯ ಇದ್ದರೆ ಇಲ್ಲಿ ನೀರನ್ನು ಕೂಡ ಸ್ವಲ್ಪ ಆ್ಯಡ್ ಮಾಡ್ಬೋದು. ಇಲ್ಲಾಂದರೆ ಮಧ್ಯದಲ್ಲಿ ಸ್ವಲ್ಪ ಚೆಕ್ ಮಾಡ್ತಾ ಇರಿ. ಈಗ ನಾನಿಲ್ಲಿ ನೀರು ಆ್ಯಡ್ ಮಾಡಲಿಲ್ಲ. ಚಿಕನ್ ಮತ್ತು ಟೊಮೆಟೊ ಬಿಟ್ಕೊಂಡ ನೀರೇ ಇಲ್ಲಿ ಇರುವಂಥದ್ದು. ಈಗ 5 ನಿಮಿಷ ಆಯಿತು. ಈಗ ನೋಡಿ, ಒಳ್ಳೆ ರೀತಿಯಲ್ಲಿ ಒಂದು 70% ಇಲ್ಲಿ ನಮ್ಮ ಚಿಕನ್ ಇಲ್ಲಿ ಕುಕ್ಕಾಗಿದೆ. ಇನ್ನಿದಕ್ಕೆ ನಾವು ಮಸಾಲೆಗಳನ್ನೆಲ್ಲ ಆ್ಯಡ್ ಮಾಡಿಕೊಳ್ಳುವ. ಇಲ್ಲಿ ನಾನು 2 ಟೇಬಲ್ ಸ್ಪೂನ್ ಕೊರಿಯಾಂಡರ್ ಪೌಡರ್, 1 ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರ್, 1 ಟೀ ಸ್ಪೂನ್ ಗರಂ ಮಸಾಲ ಪೌಡರ್, ಅರ್ಧ ಟೀ ಸ್ಪೂನ್ ವೈಟ್ ಪೆಪ್ಪರ್ ಪೌಡರನ್ನು ಇಲ್ಲಿ ನಾನು ಆ್ಯಡ್ ಮಾಡಿದ್ದೇನೆ. ವೈಟ್ ಪೆಪ್ಪರ್ ಪೌಡರ್ ಇಲ್ಲ ಅಂದರೆ ನೀವು ಬ್ಲ್ಯಾಕ್ ಪೆಪ್ಪರ್ ಪೌಡರನ್ನು ಕೂಡ ಇಲ್ಲಿ ಆ್ಯಡ್ ಮಾಡ್ಕೊಳ್ಬೋದು. ಮತ್ತು ಚಿಲ್ಲಿ ಪೌಡರ್ ನಿಮಗೆ ಹೆಚ್ಚು ಕಮ್ಮಿ ನೀವು ಇಲ್ಲಿ ಮಾಡ್ಕೊಳ್ಬೋದು. ಖಾರ ನಿಮಗೆ ಎಷ್ಟು ಬೇಕೋ ಆ ರೀತಿ ನೀವು ಇಲ್ಲಿ ಆ್ಯಡ್ ಮಾಡ್ಕೊಳ್ಬೋದು. ಇನ್ನಿದು ನಾವು ಹಾಕಿದ ಮಸಾಲೆ ಎಲ್ಲ ಚೆನ್ನಾಗಿ ಇಲ್ಲಿ ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಆಗುವವರೆಗೂ ಕೂಡ ನಾವು ಇದನ್ನು ಮಿಕ್ಸ್ ಮಾಡಿಕೊಳ್ಳುವ ಚೆನ್ನಾಗಿ. ಮತ್ತು ಇದರ ಹಸಿ ಸ್ಮೆಲ್ಲೆಲ್ಲ ಹೋಗುವವರೆಗೂ ಕೂಡ ಮಿಕ್ಸ್ ಮಾಡಬೇಕು. ಒಳ್ಳೆ ರೀತಿಯಲ್ಲಿ ಇದರ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು. ಎಲ್ಲ ಮಿಕ್ಸ್ ಆದ ನಂತರ ನಾನು ಇದಕ್ಕೆ ಇಲ್ಲಿ 1/4
ಕಪ್ಪಷ್ಟು ನೀರನ್ನಿಲ್ಲಿ ಆ್ಯಡ್ ಮಾಡ್ತಾ ಇದ್ದೇನೆ. ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ನೀರು ಪರವಾಗಿಲ್ಲ, ಮತ್ತು ಡ್ರೈ ಆಗ್ತದೆ ಅದು. ಈಗ ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ ಫ್ರೆಂಡ್ಸ್. ಎಲ್ಲ ಮಿಕ್ಸ್ ಮಾಡಿ ಆದ ನಂತರ ಇನ್ನು ಸ್ವಲ್ಪ ಕುಕ್ ಆಗಲಿಕ್ಕೆ ಉಳಿದದ್ದು ನಾವಿಲ್ಲಿ ಲಿಡ್ ಕ್ಲೋಸ್ ಮಾಡಿ ಲೋ ಫ್ಲೇಮಲ್ಲಿ ಇದನ್ನು 1-2 ನಿಮಿಷ ಬೇಯಿಸ್ಕೊಳ್ಬೇಕು. ನೋಡಿ, ಇನ್ನೊಂದು 2 ನಿಮಿಷ ಬೇಯಿಸ್ಕೊಂಡಾಗ ಏನಾಯಿತು, ಒಳ್ಳೆ ರೀತಿಯಲ್ಲಿ ಇದು ಕುಕ್ಕಾಗಿದೆ. ಇಲ್ಲಿ ಚೆನ್ನಾಗಿ ಕುಕ್ಕಾಯಿತು ನೋಡಿ. ಓಕೆ, ಇನ್ನಿದಕ್ಕೆ ನಾನು 1 ಕಪ್ ಮೊಸರನ್ನಿಲ್ಲಿ ಆ್ಯಡ್ ಮಾಡ್ತೇನೆ. ಮೊಸರೆಲ್ಲ ಹಾಕಿ ಆದ ನಂತರ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈಗ ಮೊಸರೆಲ್ಲ ಮಿಕ್ಸ್ ಆದ ನಂತರ ನಿಮ್ಮ ಹತ್ರ ಇದ್ದರೆ ಫ್ರೆಶ್ ಕ್ರೀಮನ್ನು ಕೂಡ ಆ್ಯಡ್ ಮಾಡ್ಬೋದು, ಅಥವಾ ಬಾದಾಮಿ ಇದ್ದರೆ ಅದನ್ನು ಕೂಡ ನಾವು ಪೇಸ್ಟ್ ಮಾಡಿ ಅದಕ್ಕೆ ಕೂಡ ಆ್ಯಡ್ ಮಾಡ್ಬೋದು, ಅದು ಕೂಡ ಟೇಸ್ಟ್ ಆಗ್ತದೆ. ಇನ್ನಿದನ್ನು 1 ನಿಮಿಷ ಎಲ್ಲ ಮಿಕ್ಸ್ ಮಾಡಿ ಆದ ನಂತರ ಹೈ ಫ್ಲೇಮಲ್ಲಿ ಇದನ್ನು ಕುದಿಸ್ಕೊಳ್ಬೇಕು. ಒಳ್ಳೆ ರೀತಿಯಲ್ಲಿ ಕುದಿಬೇಕು. 1 ನಿಮಿಷ ಸಾಕು ನೋಡಿ, 1 ನಿಮಿಷ ಇಟ್ಟಿದ್ದೇನೆ, ಒಳ್ಳೆ ರೀತಿಯಲ್ಲಿ ಕುದಿತಾ ಇದೆ. ಇಷ್ಟ ಆಗುವಾಗ ಇನ್ನಿದಕ್ಕೆ 2 ಕಾಯಿ ಮೆಣಸು ಉದ್ದನೆ ಕಟ್ ಮಾಡಿದ್ದೇನೆ. ನೋಡಿ, ನಾನು 4 ಭಾಗ ಮಾಡಿದ್ದೇನೆ. 1 ಕಾಯಿ ಮೆಣಸಿದ್ದು, ಹಾಗೆಯೇ ಸ್ವಲ್ಪ ಶುಂಠಿ ಉದ್ದನೆ ಕಟ್ ಮಾಡಿದ್ದು, ಇದನ್ನು ಕೂಡ ಇದಕ್ಕೆ ಹಾಕಿ ಮಿಕ್ಸ್ ಮಾಡಿಕೊಳ್ಳುವ. ಈಗ 4 ಭಾಗ ಬೇಡ ಅಂದರೆ ನೀವು 1 ಕಾಯಿ ಮೆಣಸನ್ನು 2 ಪೀಸ್ ಕೂಡ ಮಾಡಿ ನೀವು ಹಾಕ್ಕೊಳ್ಬೋದು. ನಿಮಗೆ ಯಾವ ರೀತಿ ಬೇಕು ಆ ರೀತಿ ಮಾಡ್ಬೋದು. ಈಗ ಎಲ್ಲ ಆದ ನಂತರ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಇದನ್ನು ಕೂಡ ಒಂದು ಸಲ ಮಿಕ್ಸ್ ಮಾಡಿ, ಎಲ್ಲ ಮಿಕ್ಸ್ ಆದ ನಂತರ ಇನ್ನು ಗ್ಯಾಸಿದ ಫ್ಲೇಮನ್ನಿಲ್ಲಿ ಆಫ್ ಮಾಡ್ಬೋದು. ಇನ್ನಿದು ಪ್ಲೇಟಿಂಗ್ ಮಾಡಲಿಕ್ಕೆ ರೆಡಿಯಾಗಿದೆ. ಬಿಸಿ ಬಿಸಿಯಾದ ಚಿಕನ್ ಕಡಾಯಿ ಹೇಗೆ ಮಾಡೋದಂತ ನಾನು ಹೇಳಿಕೊಟ್ಟಿದ್ದೇನೆ, ನೋಡಿದ್ರಲ್ವ. ತುಂಬಾ ಈಸಿಯಾಗಿ ಮಾಡ್ಬೋದು, ಬೇಗನೆ ಮಾಡ್ಬೋದು. ಮನೆಯಲ್ಲಿ ಇದ್ದದೇ ವಸ್ತುವನ್ನು ನಾನಿಲ್ಲಿ ಯೂಸ್ ಮಾಡಿದ್ದೇನೆ. ಎಕ್ಸ್ಟ್ರಾ ಏನು ಜಾಸ್ತಿ ಖರ್ಚಾಗುವಂಥದ್ದು ಏನು ನಾನಿಲ್ಲಿ ಹಾಕಲಿಲ್ಲ. ನೋಡಿದ್ರಲ್ಲ, ತುಂಬ ಈಸಿಯಾಗಿ ಮಾಡ್ಬೋದು. ಹಾಗೆಯೇ ನಾವಿಲ್ಲಿ ಮಟನ್ ಕಡಾಯಿಯನ್ನು ಕೂಡ ಈಸಿಯಾಗಿ ಹೀಗೇ ಮಾಡ್ಬೋದು ಫ್ರೆಂಡ್ಸ್. ನೀವೊಂದು ಸಲ ಮನೆಯಲ್ಲಿ ಖಂಡಿತ ಟ್ರೈ ಮಾಡಿ ನೋಡ್ಬೋದು. ಒಳ್ಳೆಯದಾಗಿ ರುಚಿಯಾಗಿರ್ತದೆ. ನಿಮ್ಮ ಮನೆಯಲ್ಲೆಲ್ಲರೂ ಕೂಡ ತುಂಬಾ ಖುಷಿಯಾಗಿ ತಿನ್ಬೋದು. ನೀವು ಕೂಡ ಒಂದು ಸಲ ಮಾಡಿ ತಿಂದು ಎಂಜಾಯ್ ಮಾಡಿ. ಓಕೆ, ಬಾಯ್, ಅಸ್ಸಲಾಮು ಅಲೈಕುಮ್.